ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ ಅನ್ನುವ ಮಾತಿನ ವಿವರವನ್ನು ಹೇಳ್ತಾ, ಸಂಸ್ಪರ್ಶ ಅನ್ನೋದು ಬಹಳ ವಿಶಿಷ್ಟವಾದ ಪದ. ಸುಖೇನ ಅನ್ನುವ ಶಬ್ದಕ್ಕೂ ಕೂಡ ವಿಶಿಷ್ಟವಾದ ಅರ್ಥವನ್ನ ಇಲ್ಲಿ ಹೇಳಿದ್ದನ್ನು ನಾವು ನೋಡಿದ್ವಿ. ಸುಖೇನ ಬ್ರಹ್ಮ ಸಂಸ್ಪರ್ಶ ಒಂದೇ ಶಬ್ದ ಆದ್ರೆ ಸುಖ ಸ್ವರೂಪನಾದ ಸ್ವಾಮಿಯಾದ ಬ್ರಹ್ಮನ ಸಂಸ್ಪರ್ಶಕ್ಕೆ ಒಡೆಯನಾದವನು. ಇನ ಅಂದ್ರೆ ಸ್ವಾಮಿ, ಸುಖ ಅಂದ್ರೆ ಆನಂದ, ಆನಂದಕ್ಕೆ ಒಡೆಯನಾದ ಬ್ರಹ್ಮನ ಸಾಕ್ಷಾತ್ ಅನುಭವವನ್ನು ಹೊಂದುವ ಸುಖ ಅಂದಾಗ ಎಲ್ಲಾ ಬಗೆಯ ಸುಖ, ಎಲ್ಲಾ ಬಗೆಯ ಸುಖಕ್ಕೆ ಒಡೆಯನಾದ ಭಗವಂತ ನಮಗೆ ಸಾಕ್ಷಾತ್ ಅನುಭವವನ್ನು ನೀಡುವ ಕೊನೆಯಿಲ್ಲದ ಸ್ವರೂಪಾನಂದದ ಸುಖವನ್ನು ಸುಖೇನ, ಆನಂದವಾಗಿ, ಸುಖೇನ ಅಂದ್ರೆ ಅನಾಯಾಸ ಅಂತ ಅರ್ಥ, ಅನಾಯಾಸವಾಗಿ ಆತ ಭಗವಂತನ ಸ್ಪರ್ಶವನ್ನು ಅನುಭವಿಸ್ತಾನೆ ಅಂತ ಮಾತು ಬಂತು. ಆ ನಂತರ ಎಲ್ಲ ಭೂತಗಳ ಒಳಗೆ ಇರುವವನು ನಾನು ಮತ್ತು ಎಲ್ಲ ಭೂತಗಳು ನನ್ನೊಳಗೆ ಇದೆ ಅನ್ನೋ ಎರಡು ಅಂಶವನ್ನ ಯಾರು ಸರಿಯಾಗಿ ಗಮನಿಸ್ತಾನೋ ಅವನು ಎಲ್ಲವನ್ನು ಗಮನಿಸಿದ ಹಾಗೆ. ದೇವರನ್ನ ಎಲ್ಲಾ ಕಡೆ ಒಂದೇ ತರ ಕಾಣುವುದಕ್ಕೆ ಬಹಳ ಮುಖ್ಯವಾದ ತಿಳುವಳಿಕೆ ಅನ್ನುವ ಮಾತನ್ನು ಹೇಳಿದ್ರು. ಸರ್ವಭೂತಸ್ಥನಾದ ಪರಮೇಶ್ವರನನ್ನು ಎಲ್ಲ ಭೂತಗಳಲ್ಲಿ ಕಾಣುವವನು ಅಂದ್ರೆ ಚತುರ್ಮುಖನಿಂದ ಹಿಡಿದು ಹುಲ್ಲು ಕಡ್ಡಿಯ ತನಕದ ಎಲ್ಲ ವಸ್ತುಗಳಲ್ಲೂ ಇರುವ ಭಗವಂತ ಸರ್ವ ಸಮರ್ಥನೆ. ಹುಲ್ಲಿನ ಕಡ್ಡಿಯಲ್ಲಿರುವ ಭಗವಂತ ಕಮ್ಮಿ, ನಾವು ಇಷ್ಟಪಟ್ಟ ನಮ್ಮ ಅಭಿಮಾನದ ಪ್ರತೀಕದಲ್ಲಿರುವಂಥದ್ದು ಶ್ರೇಷ್ಠ ಅನ್ನುವ ಈ ಯಾವುದೇ ವ್ಯತ್ಯಾಸಗಳಿಲ್ಲದೆ ಮೊದಲ ಅನಂತ ಗುಣ ಪರಿಪೂರ್ಣ ಅನ್ನುವುದನ್ನ ಆತ ತಿಳಿದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಒಂದು ಶಾಸ್ತ್ರೀಯ ವ್ಯಾಸರ ಮಾತನ್ನು ಕೂಡ ಉಲ್ಲೇಖ ಮಾಡಿದ್ರು. ಎಲ್ಲ ಅಲ್ಲಿ ಆತ್ಮ ಅಂತ ಅಂದ್ರೆ ಪರಮಾತ್ಮ ಅಂತ ಹೇಗೆ ಅನ್ನೋದಕ್ಕೆ ಭಗವತಿ, ಭಗವಾನ್ ಅನ್ನೋ ಶಬ್ದವನ್ನೇ ಭಗವಂತ ಅಂತರ್ಯಾಮಿಯಾಗಿ ಆತ್ಮ ಶಬ್ದವಾಚ್ಯನಾಗಿ ನೆಲೆಸಿದ್ದಾನೆ ಮತ್ತು ಜೀವಗಳನ್ನು ಸರ್ವಗತನಾಗಿ ಆತ್ಮ ಶಬ್ದವಾಚ್ಯನಾಗಿ ಭಗವಂತನೇ ಆವರಿಸಿಕೊಂಡಿದ್ದಾನೆ. ಎಲ್ಲ ಜೀವಗಳಲ್ಲಿ ಏಕರೂಪನಾಗಿರುವ ಭಗವಂತನನ್ನು ಅಂತ ಅನೇಕ ಮಾತುಗಳಲ್ಲಿ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ, ಇದು ಭಗವದ್ಗೀತೆಯಲ್ಲೇ ಬಂದ ಮಾತು. ಅದಕ್ಕೆ ತಾತ್ಪರ್ಯವನ್ನು ನೋಡಿದ್ವಿ. ಎಲ್ಲ ಭೂತಗಳಲ್ಲಿ ಸ್ಥಿತನಾದ ಪರಮಾತ್ಮನನ್ನು ಅಂತ. ಸರ್ವಭೂತ ಸ್ಥಿತಂ, ಸರ್ವಭೂತೇಷು ಸ್ಥಿತಂ ಪರಮಾತ್ಮಾನಂ, ಸರ್ವಭೂತಸ್ಥಮಾತ್ಮಾನಂ ಅನ್ನುವುದಕ್ಕರ್ಥ ಸ್ಥಿತಂ ಅಂತ ನೇರವಾಗಿ ಅಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ ಮೇಲೂ ಯಾಕೆ ಹಠ ಆತ್ಮ ಅನ್ನೋದಕ್ಕೆ ನಾನು ಅಂತ ಒದ್ದಾಟ ಅಂತ ಸಹಜವಾಗಿ ಗೀತೆಯ ನಿಜಾರ್ಥವನ್ನ ತಿಳಿಯ ಬಯಸುವವನಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಎಷ್ಟು ವಿಷಯಗಳನ್ನು ನಾವು ಬಿಡಿಸಿ ನೋಡಿದ್ರು ಐಕಾತ್ಮ್ಯವಾದಕ್ಕೆ ಕಾರಣವಾಗುವಂತಹ ಪದಗಳು ಗೀತೆಯಲ್ಲಿ ಕಾಣುವುದಿಲ್ಲ. ಅದನ್ನ ಹಚ್ಚಬೇಕು, ಆ ಅರ್ಥವನ್ನ ಹಚ್ಚಬೇಕು ಅನ್ನುವ ಹುಂಬತನ ಕಾಣುತ್ತಷ್ಟೇ. ಮಾಂ ಅಂತ ಮತ್ತೆ ಸರ್ವಭೂತಸ್ಥಮಾತ್ಮಾನಂ ಮಾಂ ಅಂತ ಶಬ್ದ ಬಂತಲ್ವಾ, ಮಾಂ ಯಹ ಭಜತಿ ಹೀಗೆ ಅಂತ ಇದೆ. ಅಲ್ಲಿ ಮಾಂ ಅನ್ನೋದನ್ನ ನಾನ್ ಹೇಳಲಿಕ್ಕಾಗುತ್ತಾ? ಮೈ ಸರ್ವಾಣಿ ಭೂತಾನಿ, ನನ್ನಲ್ಲಿ ಅಂತ ಇಷ್ಟು ಸ್ಪಷ್ಟ ಇದೆ. ಈ ಎಲ್ಲ ಕಡೆ ಮಾಂ ಮೈ ಅನ್ನೋ ಶಬ್ದಗಳು ಈ ಗೀತೆಯನ್ನು ಹೇಳ್ತಾ ಇರುವ ಕೃಷ್ಣನಿಗೆ ಹೊಂದಿಕೆ ಆಗುತ್ತೆ ಹೊರತು ನಾವು ಹೇಳ್ತಾ ಇರೋರಲ್ವಲ್ಲ. ಅಂದ್ರೆ ಬೇರೆ ಬೇರೆ ಹಿಂದೆ ಮುಂದಿನ ಎಲ್ಲ ಪದ್ಯಗಳಲ್ಲಿ
ತುಂಬಾ ಕಡೆ ಮಾ ಮೈ ಅನ್ನೋ ಶಬ್ದಗಳು ರಿಪೀಟ್ ಆಗ್ತಾ ಇದೆ. ಅಲ್ಲಿ ನೇರವಾಗಿ ಏನು ಆ ಐಕಾತ್ಮವಾದ ಕಾಣುವುದಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ನಾನು ನಾನು ಅಂತ ಹೇಳಿ ಮುಗಿಸ್ಬಿಡುದು. ಇಲ್ಲಿ ಅದು ಬ್ರಹ್ಮ ಅಂದ್ಬಿಡುದು. ಅದು ಕೃಷ್ಣನ ಮಾತು ಅನ್ನೋದನ್ನ ನೆನ್ಪಿಟ್ಕೊಂಡೇ ತಾನೆ ನಾವು ಹೇಳ್ಬೇಕಾದ್ದು. ಕೃಷ್ಣ ಅರ್ಜುನನಿಗೆ ಹೇಳಿದ ಸಂಗತಿ. ಹಾಗಾಗಿ ನಿರ್ಮಲವಾದ ಮನಸ್ಸಿನಿಂದ ಮತೀಯ ಆವೇಶಗಳನ್ನು ಬಿಟ್ಟು ಚಿಂತಿಸಿದ್ರೆ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅನ್ನೋದು ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲಿ ಈಕ್ಷತೆ ಅನ್ನೋ ಶಬ್ದ ಬಂತು. ಪ್ರತಿ ಕ್ಷಣದಲ್ಲೂ ಭಗವಂತನನ್ನ ಕಾಣುವ ಬಯಕೆ. ಶಬರಿ ರಾಮನಿಗೋಸ್ಕರ ಕಾಯ್ತಾ ಇದ್ಲಿ, ಭರತ ರಾಮನಿಗೋಸ್ಕರ ಕಾಯ್ತಾ ಇದ್ದ, ಆ ಹೆಂಗಳೆಯರು ಗೋಕುಲದಲ್ಲಿ ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಇದ್ರು. ಅದು ಫಲಿಸಿದಾಗ ಆಗುವಂಥದ್ದಿದೆಯಲ್ಲ, ಅದು ಈಕ್ಷತೆ. ಯಾರು ನಿರಂತರ ಆ ನೆನಪಿನಲ್ಲಿ ಬದುಕನ್ನ ಕಳೆದಿದ್ರೆ ಮಾತ್ರ. ಶಬರಿ ನಿರಂತರ ಅವನನ್ನು ನೆನೀತಾ ಇದ್ವಿ, ಗೋಪಿಕೆಯರು ನಿರಂತರ ಕೃಷ್ಣನನ್ನ ಸ್ಮರಿಸ್ತಾ ಇದ್ರು. ಅದು ಕೃಷ್ಣನೇ ಹೇಳಿದ್ದು. ಎಷ್ಟೋ ದಶಕಗಳ ಬಳಿಕ ಕೃಷ್ಣ ಹೊರಟು ಹೋಗಿ ಸುಮಾರೊಂದು 60-70 ವರ್ಷ ಆದ ಬಳಿಕ ಒಂದು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅವರನ್ನೆಲ್ಲ ಕರೆಸಿ ಮಾತಾಡಿಸ್ತಾನೆ. ಕೋಪ ಮಾಡ್ಕೊಳ್ತಾರೆ, ಬರ್ತೇನೆ ಹೇಳಿದ್ ಬರ್ಲೇ ಇಲ್ಲ, ನೀನ್ ಅದಕ್ಕೆ ನಾವು ಹೋಗ್ಲಿಕ್ಕೆ ಬಿಡಲ್ಲ ಅಂತ ಅವತ್ತಷ್ಟು ಹಠ ಮಾಡಿದ್ದು. ಆಗ ಕೃಷ್ಣ ಹೇಳುದು, ನನ್ನ ನೆನೆಸ್ತೋ ಇದ್ರು ಇಲ್ವೋ, ನಾನ್ ನಿಮ್ ಮರ್ತ್ ಹೋಗಿದ್ನಾ ಹೇಳಿ. ಅಕಸ್ಮಾತ್ ನಾನು ಅಲ್ಲಿಗೆ ಸಿಕ್ಕಿತಿದ್ರೆ ನೀವು ನನ್ನನ್ನ ಈಗ ಪ್ರೀತಿಸಿದ ಹಾಗೆ ಪ್ರೀತಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ನಿಮ್ಮ ಪ್ರೀತಿ ಪ್ರಾಮಾಣಿಕವಾದದ್ರಿಂದ ಇವತ್ತಿಗೂ ನೆನಪಿದೆ. ಅದಕ್ಕೋಸ್ಕರ ಭೇಟಿ ಆಗ್ಬೇಕಾದದ್ದೇ ಜರೂರತ್ತಲ್ಲ. ಈಕ್ಷತೆ, ನೀವು ಒಳಗಿನಿಂದ ನನ್ನನ್ನ ಕಾಣ್ತಾ ಇದ್ರಿ. ಎಲ್ಲಿ ಒಳಗಿನಿಂದ ಆ ಆತ್ಮೀಯತೆ ಇರುತ್ತೆ, ಅದು ಹೊರಗಿನಿಂದ ನಮಗೆ ಮಾತಿನಿಂದಾಗಲಿ ನೋಟದಿಂದಾಗಲಿ ದೇವರನ್ನು ನಾವು ಕಾಣೋದೇ ಇಲ್ಲ ಹೊರಗಿನಿಂದ, ಆದ್ರೆ ನಿರಂತರ ಅನುಭವಿಸ್ತಾ ಇರಬೇಕು. ಅದಕ್ಕೆ ಯೋಗಯುಕ್ತ ಆತ್ಮ ಅಂತ ಹೇಳಿತು. ಮನಸ್ಸನ್ನ ಪರಮಾತ್ಮನ ಸಂಬಂಧದಲ್ಲಿ, ಅಂತರ್ಯಾಮಿಯಾಗಿರುವ ಭಗವಂತನ ಸಂಬಂಧದಲ್ಲೇ ಇರಿಸಿಕೊಂಡು ಮುಂದುವರಿದವನು, ಅದು ಗೋಪಿಕೆಯರೋ, ಭರತನೋ, ಶಬರಿಯೋ, ಶರಭಂಗನೋ, ಅಥವಾ ಮುಚುಕುಂದನೋ, ಗೊತ್ತಿಲ್ಲ, ಯಾರಾದ್ರೂ ಸರಿ, ಯೋಗಯುಕ್ತಾತ್ಮ ಪರಮಾತ್ಮನಲ್ಲಿ ಅಂಟಿಕೊಂಡವ. ಧ್ಯಾನ ಯೋಗದಿಂದ, ಭಕ್ತಿ ಯೋಗದಿಂದ, ಗಾನ ಯೋಗದಿಂದ, ಜ್ಞಾನ ಯೋಗದಿಂದ ಭಗವಂತನನ್ನು ಬಗೆಯಲ್ಲಿ ಹೊತ್ತವನು ಅಂತ ಅರ್ಥ. ಸರ್ವತ್ರ ಸಮದರ್ಶನ. ಭಗವಂತನ ಜೊತೆಗೆ ಅವನು ಸಂಪರ್ಕದಲ್ಲಿರುವಾಗ ಭಗವಂತನನ್ನು ಅವರು ಹೇಗೆ ಕಾಣಬೇಕು ಅನ್ನೋದಕ್ಕೋಸ್ಕರ ಈ ಮಾತು ಬಂತು, ಸರ್ವತ್ರ ಸಮದರ್ಶನ ಅಂತ. ಎಲ್ಲ ಭೂತಗಳಲ್ಲಿಯೂ ಕೂಡ, ಅಂದ್ರೆ ಎಲ್ಲವನ್ನೂ ಭಗವಂತನಲ್ಲಿ ಕಾಣ್ತಾನೆ, ಭಗವಂತನನ್ನು ಎಲ್ಲದರಲ್ಲಿ ಕಾಣ್ತಾನೆ. ಆಗ ಈ ಆಕಾಶ ಅಥವಾ ಗಾಳಿ ಎಲ್ಲದರೊಳಗೂ ಚೂರಿದೆ, ಆದ್ರೆ ಪುಟ್ಟ ಹೃದಯದಲ್ಲಿ ಚೂರೇ ಇರುತ್ತೆ ಆಕಾಶ. ಅದೇ ದೊಡ್ಡ ಆಕಾಶ ತುಂಬಾ ವಿಸ್ತಾರವಾಗಿ ಇದೆ. ಆದ್ರಿಂದ ಹಾಗೆ ಭಗವಂತನು ಕೂಡ ಆ ವಸ್ತುಗಳ ಆಕೃತಿಗೆ ಅನುಗುಣವಾಗಿ ಹೆಚ್ಚುವುದು ಕಮ್ಮಿಯಾಗುವುದು ಅಭಿವ್ಯಕ್ತಿಯಲ್ಲಿ ಅನ್ನುವ ಸಂದೇಹ ಎಂದಿಗೂ ಬರಬಾರದು ಅನ್ನೋದಕ್ಕೋಸ್ಕರ ಸರ್ವತ್ರ ಸಮದರ್ಶನ, ಭಗವದ್ ರೂಪಗಳನ್ನು ಸಮಾನವಾಗಿ ಕಾಣುವುದು. ಅಂದ್ರೆ ಎಲ್ಲೆಡೆ ಇರುವ ಭಗವಂತ ಪರಿಪೂರ್ಣ. ಚತುರ್ಮುಖನಲ್ಲಿಯೂ ಇರುವ ಪರಿಪೂರ್ಣ ಭಗವಂತ, ಹುಲ್ಲುಗರಿಯಲ್ಲೂ ಇರುವ ಭಗವಂತ ಪರಿಪೂರ್ಣ. ಅದು ನಾಯಿಯಲ್ಲಿ ಇದ್ರೂ ಕೂಡ ಅವನು ಪರಿಶುದ್ಧನೇ. ನಾಯಿಯ ಅನಾಗರಿಕ ವ್ಯಕ್ತಿತ್ವ ಅದು ನಮಗೆ ಪೂಜ್ಯ ಅಲ್ಲ ಅನ್ನುವ ಕಾರಣಕ್ಕೋಸ್ಕರ ಆ ಪ್ರತೀಕವನ್ನ ಭಗವತ್ ಪೂಜಾ ಪ್ರತೀಕವಾಗಿ
ಗ್ರಹಿಸ್ಲಿಲ್ಲ ಅಷ್ಟೇ. ಆದ್ರೆ ಮಾನುಷ್ಯದಿಂದ ಅದಕ್ಕೆ ಏನಾದ್ರೂ ನೋವಾದಾಗ ಅದಕ್ಕೆ ಚಿಕಿತ್ಸೆ ಕೊಡುವುದು ಭಗವತ್ ಪ್ರಜ್ಞೆ ಇದ್ದಾಗಲೇ. ಅದರಿಂದಾಗಿ ಭಗವತ್ ಪ್ರಜ್ಞೆಯ ಸಂಪರ್ಕದಿಂದ ಅವುಗಳ ಪ್ರತೀಕದಲ್ಲಿ ಅವುಗಳು ಮಾಡುವ ಕಾರ್ಯವೇ ಆರಾಧನೆಗೆ ಅರ್ಹವಾಗತ್ತೆ ಹೊರತು ಭಗವಂತ ಅದರಲ್ಲಿ ಕಮ್ಮಿ ಇದ್ದಾನೆ ಜಾಸ್ತಿ ಇದ್ದಾನೆ ಎನ್ನುವ ಕಾರಣ ಮಾನದಂಡ ಆಗುವುದಿಲ್ಲ. ಎಲ್ಲ ಕಡೆಯಲ್ಲೂ ಇರುವ ಭಗವಂತ ಪರಿಪೂರ್ಣ, ಪರಮ ಪವಿತ್ರ, ಏಕರೂಪ. ಅವನಿಗೆ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ, ಮೊನ್ನೆ ಜಾಸ್ತಿ ಇವತ್ತು ಕಮ್ಮಿ, ಅಥವಾ ಇವತ್ತು ಜಾಸ್ತಿ ಮೊನ್ನೆ ಕಮ್ಮಿ ಅನ್ನುವ ಈ ಕಾಲದ ವ್ಯತ್ಯಾಸ, ದೇಶದ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅವನು ಎಲ್ಲಿ ಹೋದ್ರೂ ಕೂಡ ಪೂರ್ಣವಾಗಿ ಇರ್ತಾನೆ. ಸರ್ವಭೂತೇಶು, ಎಲ್ಲ ಭೂತಗಳಲ್ಲಿ ಹಿಂದೆಯೂ ಬಂದಿತ್ತಲ್ಲ, ಸಮಂ ಹಿ ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಅಂತ ಒಂದು ಸಾಲು ಬಂದಿತ್ತು. ನಿರ್ದೋಷಂ ಹಿ ಸಮಂ ಬ್ರಹ್ಮ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ. ಎಲ್ಲ ಕಡೆಯಲ್ಲೂ ಭಗವಂತನನ್ನ ಈ ಸಮತ್ವದ ಹಿನ್ನೆಲೆಯಲ್ಲಿ ಚಿಂತಿಸುವಂತ ಒತ್ತು ಕೊಟ್ಟು ಆಡಿದ ಮಾತು ಇದೆ. ಅದರಲ್ಲಿ ಗೀತೆಯಲ್ಲೇ ಬಂದ ಅರ್ಥ ಸರ್ವತ್ರ ಸಮದರ್ಶನ ಅನ್ನುವುದಕ್ಕೆ ಅವನ ಗುಣಧರ್ಮಗಳು ವ್ಯತ್ಯಾಸಗೊಳ್ಳುವುದಿಲ್ಲ. ಜ್ಞಾನದಲ್ಲಿ ಬ್ರಹ್ಮಾದಿ ತೃಣದ ತನಕದ ಇಡೀ ವಿಶ್ವದಲ್ಲಿ ಭಗವಂತನನ್ನು, ಇಡೀ ವಿಶ್ವವು ಭಗವಂತನೊಳಗೆ ನಾನು ಕಾಣುವುದು ಹೇಗೆ? ಕಷ್ಟ ಅಲ್ವಾ? ಅದು ವ್ಯಾಪ್ತೋಪಾಸಕರಾಗಿರುವವರಿಗೆ ಸ್ವಲ್ಪ ಅಂದ್ರೆ ಎಷ್ಟು ಅವರಿಗೆ ಬುದ್ಧಿಯಲ್ಲಿ ಜಗತ್ತು ತುಂಬುತ್ತೋ ಅಷ್ಟು ಜಗತ್ತಿನಲ್ಲಿ ಭಗವಂತನನ್ನ ಅಂತರ್ಯಾಮಿಯಾಗಿ ಕಾಣಬಹುದು. ಅವರಿಗೆ ಕಾಣದೇ ಇರುವ ಜಗತ್ತೇ ಇರುವಂಥದ್ದು ನಮ್ಗೆ ಅಂತ ನಾವು ಹೇಳಬೇಕಾದ್ದು. ಆದ್ದರಿಂದ ಇದು ಎಟೋಕತ ಮಾತಲ್ವಾ? ಯಾರು ಅದಕ್ಕೆ ಎಲ್ಲರಿಗೂ ಒಂದೇ ತರ ಅಲ್ಲ. ಅದು ಅವರವರ ಬೊಗಸೆಯಲ್ಲಿ ಅವರು ಕಾಣುವಷ್ಟು ಜಗತ್ತಿನೊಳಗೆ ಭಗವಂತನನ್ನು ಕಾಣುತ್ತಾರೆ. ಅವರಿಗೆಷ್ಟು ಕಾಣುತ್ತೋ ಅಷ್ಟು ಜಗತ್ತನ್ನ ಭಗವಂತನ ಒಳಗೆ ನೋಡುತ್ತಾರೆ. ಯಾಕಂದ್ರೆ ಅವರವರ ಮಟ್ಟಕ್ಕನುಗುಣವಾಗಿಯೇ ಧ್ಯಾನ ಸಿದ್ಧಿ ಹೊರತು ಭಾವಿಸುತ್ತಾನೆ, ಅನುಸಂಧಾನ ಮಾಡುತ್ತಾನೆ. ಅವನಿಗೆ ಎಷ್ಟು ಅನುಸಂಧಾನ ಮಾಡ್ಲಿಕ್ಕಾಗುತ್ತೋ ಅಷ್ಟಕ್ಕೆ ಅವರು ತೃಪ್ತರಾಗ್ತಾರೆ. ಅದರಿಂದಾಗಿ ಮನುಷ್ಯರು ಸಾಮಾನ್ಯವಾಗಿ ಅಣುಮಾತ್ರ ಸ್ವರೂಪದ ಬಿಂಬವನ್ನ ಕಾಣುವವರು. ಯಾಕಂದ್ರೆ ಅವನ ಜೀವವೇ ಅಣು. ಜೀವ ವ್ಯಾಪ್ತ ಇರುವಷ್ಟು ದೇವತೆಗಳಿಗೆ ಇರುವ ಹಾಗೆ ಸಾಧನೆಯ ವ್ಯಾಪ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ದೇವತೆಗಳಿಗೆ ಪ್ರತಿಯೊಂದು ಜೀವರಲ್ಲೂ ಇದ್ದು ಅವರವರ ಕಾರ್ಯಭಾರ ನಡೆಸಲಿಕ್ಕೆ ಬೇಕಿರುವ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯನ್ನು ಹೊತ್ತವರು ಈ ರೀತಿ ತಪ್ಪದೆ ಕರ್ತವ್ಯವನ್ನು ಮಾಡ್ತಾರೆ. ಧ್ಯಾನದ ಸ್ಥಿತಿಯನ್ನ ಹೆಚ್ಚು ವಿಸ್ತೃತಗೊಳಿಸಿ ಅನುಭವಿಸ್ತಾರೆ. ಆದ್ರೆ ಇಷ್ಟು ಗೊತ್ತಿರಬೇಕಾಗತ್ತೆ, ಬ್ರಹ್ಮನಿಂದ ಹಿಡಿದು ಚತುರ್ಮುಖಿ ಹುಲ್ಲಿನ ತನಕ ಎಲ್ಲದರಲ್ಲೂ ಸರ್ವಭೂತ ಅಂತ ಹೇಳುವಾಗ ತೃಣದ ತನಕ ಇರುವ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಸಾಕು. ಅವನು ಭಾವಿಸ್ತಾನೆ, ಕಾಣ್ತಾನೆ ಅಂತ ಹೇಳಲಿಕ್ಕಾಗುದಿಲ್ಲ. ಯಾರಿಗೆ ಅಧಿಕಾರ ಇದೆಯೋ ಅವನು ಕಾಣ್ತಾನೆ, ಯಾರಿಗೆ ಅಧಿಕಾರ ಇಲ್ವೋ ಅವನು ಭಾವಿಸ್ತಾನೆ. ದೇವರು ಇದ್ದಾನೆ ಅನ್ನೋದು ಹೌದು, ಕಂಡ್ರೆ ಮಾತ್ರ ಇರುವುದು ಅಂತನ, ಕಾಣದೇ ಇದ್ರೂ ಭಗವಂತ ಇದ್ದೇ ಇರ್ತಾನೆ. ಆತ್ಮ ಯಾರು? ನಾನೇ ಅನ್ನೋದಕ್ಕೆ ಮುಂದಿನ ಪದ್ಯ. ಬಹಳ ಜನ ಆತ್ಮ ಅನ್ನೋದಕ್ಕೆ ತಾನು ಅಂತ ಜೀವರನ್ನೇ ಅರ್ಥ ಮಾಡಿಸಿ ಭ್ರಮೆ ಹುಟ್ಟಿಸುವಂತಹ ತಪ್ಪನ್ನ ಬೇರೆಯವರು ಮಾಡಿದ್ರು ನೀವು ಮಾಡ್ಕೋಬೇಡಿ
ಅಂತ ತಿಳಿಸ್ಲಿಕ್ಕೆ ಮುಂದಿನ ಪದ್ಯ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹನ್ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಯಹ ಸರ್ವತ್ರ ಮಾಂ ಪಶ್ಯತಿ ಯಹ ಸರ್ವಂಚ ಮಯಿ ಪಶ್ಯತಿ ತಸ್ಯ ನ ಅಹಂ ಪ್ರಣಶ್ಯಾಮಿ ಸಹ ನ ಚ ಮೇ ಪ್ರಣಶ್ಯತಿ. ತುಂಬಾ ಸರಳವಾಗಿದೆ, ಸುಲಭವಾಗಿದೆ ಮತ್ತು ಕನ್ಫ್ಯೂಷನ್ನೇ ಇಲ್ಲ. ಯಾರು ನನ್ನನ್ನು ಎಲ್ಲೆಡೆ ಕಾಣ್ತಾನೋ, ಎಲ್ಲವನ್ನು ಯಾರು ನನ್ನಲ್ಲಿ ನೋಡುತ್ತಾನೋ ಅವನ ಪಾಲಿಗೆ ನಾನು ಎಂದೂ ಮರೆಯಾಗಲಾರೆ. ಅವನು ನನ್ನ ದೃಷ್ಟಿಯಿಂದ ಎಂದೂ ಪಕ್ಕಕ್ಕೆ ಸರಿಯಲಾರ. ಅದು ಅತ್ಯಂತ ಸಹಜವಾದ ಮಾತು. ಆತ್ಮೈಕತ್ವದ ದರ್ಶನದ ಫಲ ಅಂತ ಒಂದು ವ್ಯಾಖ್ಯಾನ. ಇಲ್ಲಿ ವಿಷಯ ಹೇಳ್ತಾ ಇರೋದು, ಫಲ ಹೇಳಲೇ ಇಲ್ಲ. ಇಲ್ಲಿಯೂ ಕೂಡ ಮಾಂ ಪಶ್ಯತಿ ಅಂತ ಹೇಳಿದ್ದಾದ್ರಿಂದ, ಮೈ ಪಶ್ಯತಿ ಅಂತ ಹೇಳಿದ್ದಾದ್ರಿಂದ ಬಿಡುವಾಗೆ ಬಿಡಿ ಬಿಡಿಯಾಗಿಯೇ ದೇವರಿಷ್ಟನ್ನು ಬಿಡಿಸ್ತಾ ಇದ್ದಾನೆ. ಆದ್ರೂ ಇದಕ್ಕೆ ಇಷ್ಟು ಹಠದಿಂದ ಏಕವಾದವನ್ನ ನಿರೂಪಿಸ್ತಾ ಇರ್ತಾರೆ. ಫಲ ಅನ್ನೋದು ಹೌದು, ಆದ್ರೆ ಯಾವುದರ ಫಲ? ಭಗವಂತನನ್ನ ಎಲ್ಲದರಲ್ಲಿ ಅಂತರ್ಯಾಮಿಯಾಗಿ ಕಂಡ ಫಲ. ಯೋ ಮಾಂ ತಸ್ಯಾಹಂ ನ ಪ್ರಣಶ್ಯಾಮಿ ಫಲಂ ಆಹಾ ತಸ್ಯಾಹಂ ನ ಪ್ರಣಶ್ಯಾಮೀತಿ ಯೋಗಕ್ಷೇಮವಃ. ಈ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿದ ಮಾತೆ ತಸ್ಯಾಹಂ ನ ಪ್ರಣಶ್ಯಾಮಿ. ಅವನ ಯೋಗಕ್ಷೇಮದ ಹೊಣೆಯನ್ನು ನಾನು ಹೊರುವೆನು. ಸಚಮೇನ ಪ್ರಣಶ್ಯತಿ, ಎಂದೆಂದಿಗೂ ನನ್ನ ಭಕ್ತನಾಗಿಯೇ ಇರ್ತಾನೆ. ಕೆಲವೊಂದ್ಸರ್ತಿ ರಾಜ ಇದ್ರು ಅವನೇನು ಕೆಲಸ ಮಾಡದೆ ಕೈಕಟ್ಟು ಕೂತಿದ್ದ ಅಂದ್ರೆ ಆವಾಗ ಒಡೆಯ ಇದ್ದು ಕೂಡ ಅನಾಥನಾಗಿ ಬಿಡುವ ಸಾಧ್ಯತೆಗಳು ಹೆಚ್ಚು. ಅಥವಾ ಕೆಲವೊಂದ್ಸರ್ತಿ ಒಡೆಯ ಸರಿ ಇರ್ತಾನೆ, ಭೃತ್ಯನಿಗೆ ಒಡೆಯನ ಮೇಲೆ ವಿಶ್ವಾಸ ಇರಲ್ಲ, ಆಗ ಅವನು ಅಭೃತ್ಯ ಅಂತ ಅನ್ನಿಸ್ತಾನೆ. ಇದು ಲೋಕದಲ್ಲಿ ಸತ್ಯಪಿ ಸ್ವಾಮಿನಿ ಅರಕ್ಷತಿ ಅನಾಥ. ಸ್ವಾಮಿ ಇರಬೇಕಾದ್ರೂ ನ ರಕ್ಷತಿ ಸತಿ ಅನಾಥ. ರಕ್ಷಿಸದೆ ಹೋದ್ರೆ ಪ್ರಜೆಗಳನ್ನ ಗುರಿ ಇಟ್ಟು ಬಂಡುಕೋರರು ದಂಡುಕೋರರು ಕೊಲೆ ಮಾಡಿದಾಗ ಅಥವಾ ಅವರಿಗೆ ಕಿರುಕುಳ ಕೊಟ್ಟಾಗ, ಜೆನೋಸೈಡ್ಗಳಂತದ್ದು ನಡೆದಾಗ ರಾಜ ಏನು ಮಾಡ್ಲಿಲ್ಲ ಅಂದ್ರೆ ಆ ರಾಜ ಇದ್ದು ಉಪಯೋಗ ಇಲ್ಲ. ಅಥವಾ ರಾಜ ಚೆನ್ನಾಗಿರ್ತಾನೆ, ಪ್ರಜೆಗಳ ಸಹಕಾರವೇ ಭೃತ್ಯರ ಸಹಕಾರವೇ ಯಜಮಾನನಿಗೆ ತಪ್ಪಿ ಹೋದಾಗ ಸಾಮರಸ್ಯ ಅನ್ನೋದು ಹೊರಟು ಹೋಗುತ್ತೆ. ಕೃಷ್ಣ ಆ ಸಾಮರಸ್ಯವನ್ನ ಎಂದೂ ಕಳೆಯುವ ಪ್ರಸಂಗ ಬರುವುದಿಲ್ಲ. ತಸ್ಯ ಅಹಂ ನ ಪ್ರಣಶ್ಯಾಮಿ, ನಾನು ಅವನನ್ನು ಮರೆಯಲ್ಲ, ಅವನ ಕಣ್ಣಿಂದ ದೂರವಾಗಲ್ಲ. ಅವನು ಕೂಡ ನನ್ನ ಭಕ್ತನಾಗಿ ಉಳಿಯುವಂತೆ ಆಗುತ್ತೆ. ನಾನು ಅವನ ಜೊತೆಗೆ ಇರುವಾಗ ನನ್ನನ್ನು ಬಿಟ್ಟು ಬೇರೆದನ್ನು ಚಿಂತಿಸ್ಲಿಕ್ಕೆ ಅವನಿಗೆ ಟೈಮೇ ಇರಲ್ಲ, ಬೇರೆದ್ರ ಕಡೆಗೆ ಆಸಕ್ತಿಯೇ ಬರಲ್ಲ. ನಾನು ಅದನ್ನು ನೋಡ್ಕೊಳ್ತೇನೆ, ಅವನ ಶ್ರದ್ಧೆಯನ್ನು ಉಳಿಸ್ತೇನೆ, ಅವನ ಆನಂದವನ್ನು ಬೆಳೆಸ್ತೇನೆ, ಅವನು ನಂಬಿದ ತತ್ವದಲ್ಲಿ ಆತನಿಗೆ ರಕ್ಷಣೆ ಇದೆ ಎನ್ನುವ ಭರವಸೆ ಕೊಡ್ತೇನೆ. ಯೋಗಕ್ಷೇಮ ವಹಾಮ್ಯಂ ಅಂತ ಅದೇ ಅರ್ಥದಲ್ಲಿ ಹೇಳಿದ್ದು. ಅವನ ಆಗು ಹೋಗುಗಳನ್ನೆಲ್ಲ ನಾನು ನೋಡ್ತೇನೆ. ಆದ್ರಿಂದಾಗಿ ನನ್ನ ಜೊತೆಗೆ ಆತ ಎಂದೂ ಕೂಡ ವಿಮುಖನಾಗಲಾರ. ನನ್ನನ್ನು ಹೊರತುಪಡಿಸಿ ಅವನು ಬದುಕ್ತೇನೆ ಅಂತ ಯೋಚಿಸಲಾರ.
ಸರ್ವದಾ ಸರ್ವಭೂತೇಷು ಸಮಂ ಮಾಂ ಯಃ ಪ್ರಪಶ್ಯತಿ ಅಚಲಾ ತಸ್ಯ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ. ಇದು ಗರುಡ ಪುರಾಣದಲ್ಲಿ ಇರುವ ಮಾತು. ಯಾವಾಗಲೂ ಎಲ್ಲ ಪ್ರಾಣಿಗಳಲ್ಲಿ ಸರ್ವ ಸಮಾನನಾಗಿ ನನ್ನನ್ನು ಯಾರು ಕಾಣುತ್ತಾನೋ ಅವನ ಭಕ್ತಿ ಅಚಲ. ಅವನ ಪ್ರೀತಿ ಪ್ರಾಮಾಣಿಕವಾದದ್ದು, ನಿಷ್ಠವಾದದ್ದು, ಅಲ್ಲಾಡದೇ ಇದ್ದದ್ದು. ಆದ್ರಿಂದ ಅವನನ್ನ ನಾನೇ ನೋಡ್ಕೋತೇನೆ. ಅವನಿಗೆ ಸಿಗ್ಬೇಕಾದ ವಸ್ತುವಿನ ಯೋಗ, ಸಿಕ್ಕಿದ ವಸ್ತುವಿನ ರಕ್ಷಣೆಯನ್ನು, ಕ್ಷೇಮ, ಇದು ನನ್ನ ಹೊಣೆಗಾರಿಕೆ ಅಂತ ಕೃಷ್ಣನ ಮಾತು. ಎಲ್ಲ ಜೀವಗಳಲ್ಲಿ ಆತ್ಮನನ್ನ ಕಾಣುವುದು ಅನ್ನುವ ಮಾತು ಇಲ್ಲಿ ಸ್ಪಷ್ಟ. ಎಲ್ಲೆಡೆ ಆತ್ಮನಲ್ಲಿ ಆತ್ಮನನ್ನು ಕಾಣುವುದು ಹೇಗೆ? ಅಂತರ್ಯಾಮಿಯನ್ನು ಕಾಣುವುದು ಅಂತ ಅರ್ಥ. ಯೋ ಮಾಂ ಪಶ್ಯತೆ ಸರ್ವತ್ರ. ಸರ್ವಭೂತಾನಿ ಚಾತ್ಮನಿ, ಸಮಸ್ತ ಜೀವನನ್ನೂ ಪರಮಾತ್ಮನಲ್ಲಿ ಕಾಣುವುದು ಅಂತ ಅರ್ಥ. ಎರಡೂ ಒಂದೇ ಆದ್ಮೇಲೆ ಒಂದರೊಳಗೆ ಒಂದ್ ಹೆಂಗ್ ಕಾಣುವುದು? ಇಷ್ಟು ಸ್ಪಷ್ಟ ಇರ್ಬೇಕಾದ್ರೆ ಯಾಕೆ ಅಪಾರ್ಥ ಮಾಡ್ಕೊಳ್ತಾರೆ? ಪೂರ್ವಗ್ರಹಗಳೇ ಅಲ್ಲಿ ಬೇಲಿ. ಒಳಗಿನಿಂದ ನಮಗೆ ಒಂದು ತಲೆಯಲ್ಲಿ ಒಂದು ವಿಷಯ ಕೂತು ಬಿಟ್ಟಿದ್ರೆ ಅದನ್ನು ಎದುರುಗಡೆ ತಂದು ತೋರಿಸಿದ್ರು ಮನುಷ್ಯ ನಂಬಲ್ಲ. ಇಲ್ಲಪ್ಪ, ಆ ವಸ್ತು ಇಲ್ಲ, ನಿನ್ನನ್ನು ಕೊಲ್ಲುವಂತಹ ಆ ಪ್ರಾಣಿಯ ಅಂಶವೇ ಇಲ್ಲ ಅಂತ ಹೇಳಿದ್ರು ಇಲ್ಲ ಇಲ್ಲ ಇಲ್ಲ, ಶರಭ ಅಂತ ಒಂದು ಪ್ರಾಣಿ ಇದೆ, ಅದನ್ನು ಕೊಂದು ಬಿಡುತ್ತೆ ಅಂತ ಆತ ಭ್ರಮೆಯಲ್ಲಿ ಒಳಗಿನಿಂದ ಮನಸ್ಸಿನಲ್ಲಿ ಸಿಕ್ಕಾಕೊಂಡಿದ್ರೆ ನೀವು ಹೊರಗಿನಿಂದ ಎಷ್ಟು ಪ್ರಯೋಗಗಳನ್ನ ತೋರಿಸಿದ್ರು ಆತ ಒಪ್ಪಲಾರ. ಹೊರಗಿನಿಂದ ವಸ್ತು ಒಂದು ವೇಳೆ ಅಂತದ್ದಿದ್ರೂ ಕೂಡ ಆ ವ್ಯಕ್ತಿ ಮನಸ್ಸಿನಿಂದ ದೂರವಾಗಿ ಬಿಟ್ಟಿದ್ರೆ, ಆ ವ್ಯಕ್ತಿ ಎದುರುಗಡೆ ಬಂದ್ರೂ ಕೂಡ ಅವನ ಬಗ್ಗೆ ಹೇಸಿಗೆ ಆಗಲಿ, ದ್ವೇಷವಾಗಲಿ, ವ್ಯಾಮೋಹವಾಗಲಿ ಹುಟ್ಟುವುದಿಲ್ಲ. ಅದು ಮನಸ್ಸಿನಲ್ಲಿ ವ್ಯಕ್ತಿಯನ್ನ ದೂರಗೊಳಿಸುವ ಹತ್ರ ಇಟ್ಕೊಳ್ಳುವುದು ಎಲ್ಲ ಸಮಸ್ಯೆಗಳ ಮೂಲ ಪರಿಹಾರಕ್ಕಿರುವ ಸೂತ್ರ. ಆದ್ರೆ ತಲೆಯಲ್ಲಿ ಮೊದಲೇ ಎಲ್ಲ ಒಂದೇ ಅಂತ ಕೂತು ಬಿಟ್ಟ ಮೇಲೆ ಎಷ್ಟು ಸರಳವಾದ, ಎಷ್ಟು ಸುಲಭವಾದ, ಎಷ್ಟು ಮಾರ್ಮಿಕವಾದ, ಸ್ಪಷ್ಟವಾದ, ಸ್ಫುಟವಾದ ಮಾತಿನಿಂದ ಬಿಡಿಸಿ ಹೇಳಿದ್ರು ಅವನ ತಲೆಯಲ್ಲಿ ಇದ್ದಿದ್ದೇ ಕಾಣುತ್ತೆ. ಅದಕ್ಕೆ ಕೃಷ್ಣ ಈ ಮಾತನ್ನು ಹೇಳಿ ಇದಕ್ಕೆ ಉಲ್ಟಾ ಅರ್ಥ ಹೇಳಿದಾಗ ನಗ್ತಾ ಇರ್ತಾನವನು. ಈ ಮಾತು ನೇರ ಉಪನಿಷತ್ತಿನದ್ದು ಹೌದು. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ಯಾರು ಎಲ್ಲ ಜೀವರನ್ನು ಪರಮಾತ್ಮನಲ್ಲಿ ಮತ್ತು ಎಲ್ಲ ಜೀವರಲ್ಲಿ ಪರಮಾತ್ಮನನ್ನು ಕಾಣುತ್ತಾನೋ ಅವನು ಯಾವತ್ತೂ ಕೂಡ ತನ್ನನ್ನು ತಾನು ಮುಚ್ಚಿಟ್ಟುಕೊಳ್ಳ ಬಯಸುವುದಿಲ್ಲ, ಭಯಪಡುವುದಿಲ್ಲ. ಯಾರಿಗೂ ನಾನು ಹೀಗೆ ಹೀಗೆ ಅಂತ ಗೊತ್ತಾಗಬೇಕು ಅಂತ ಯೋಚಿಸಲ್ಲ, ಅಥವಾ ನಾನು ಏನೋ ಇದ್ದೇನೆ ಅನ್ನೋ ವಿಷಯದಲ್ಲಿ ಯಾರ ಮುಂದೆಯೂ ಕೂಡ ನಾಚಿಕೆ ಪಟ್ಟುಕೊಂಡು ಮುಚ್ಚಿಕೊಳ್ಳುವ ಪ್ರಸಂಗ ಬರುವುದಿಲ್ಲ. ಅಂದ್ರೆ ಮುಖ್ಯವಾಗಿ ನ ವಿಜುಗುಪ್ಸತೆ ಅಂದ್ರೆ ಅವನಿಗೆ ಭಯ ಇಲ್ಲ, ಮುಖ್ಯವಾಗಿ ಭಯ ಇಲ್ಲ ಅಂತ ಅರ್ಥ. ಇಷ್ಟು ಸ್ಪಷ್ಟವಾಗಿ ಬಿಡಿಸಿ ಹೇಳಿದ್ಮೇಲೂ ಅರ್ಥ ಆಗ್ಲಿಲ್ಲ ಅಂದ್ರೆ ವಿಶ್ವರೂಪದಲ್ಲಿ ಅದನ್ನೇ ತೋರಿಸಿದ್ದು. ಆ ವಿವರಣೆ ಬರುವಾಗಾದ್ರೂ ಗೊತ್ತಾಗ್ಬೇಕಿತ್ತು. ನಮ್ಗೆ ಯಾವತ್ತೂ ಕೂಡ ನಮ್ಮ ಸ್ಥಿತಿಯನ್ನ ನಾವು ಕಂಡಿಲ್ಲ. ದೇವರು ತೋರಿದ್ದು ಭಗವಂತ ಹೊರತು ಅರ್ಜುನ ಅಲ್ಲ. ಅರ್ಜುನ ನೋಡುಗನಾಗಿಯೇ ಉಳಿದು ಬಿಟ್ಟ. ಭಗವಂತ ತನ್ನ ವಿಚಿತ್ರ ರೂಪವನ್ನ ಎಲ್ಲ ಕಡೆ ತೋರಿಸಿದ. ಹೀಗೆ ತೋರಿಸಿ ಆದ್ಮೇಲೆ ಅರ್ಜುನ ಮತ್ತೆ ವಾಪಸ್ ಬರಬಾರ್ದಿತ್ತು. ವಿಶ್ವರೂಪವನ್ನು ನೋಡಿ ಆದ್ಮೇಲೆ ಇನ್ನೂ ಒಂದು ಸಮಸ್ಯೆ ಇದೆ ನೋಡುವ, ಮತ್ತೊಂದು ಪ್ರಸಂಗದಲ್ಲಿ ನೋಡುವ. ಇಲ್ಲಿ ಅದಕ್ಕೆ ನೇರ ಸಂಪರ್ಕ ಇಲ್ಲ, ಆದ್ರೆ ಅಂತ ಪ್ರಸಂಗದ ಮಾತುಗಳಿಗೆ ನಾವು ಎಚ್ಚರದಲ್ಲಿರಬೇಕು ಅನ್ನೋದನ್ನ ಗಮನಿಸಬೇಕು. ಒಬ್ಬ ಧ್ಯಾನದಲ್ಲಿ ಸರ್ವಗತತ್ವವನ್ನು ಯೋಚಿಸಿದವ ಎಚ್ಚರದಲ್ಲಿಯೂ ಕೂಡ ಭಗವಂತನನ್ನ ಇದೇ ರೀತಿ ಅನುಭವಿಸ್ತಾನೆ. ಯಾರು ಕಂಡ್ರೂ ಅವರಲ್ಲಿ ದೇವರು ಕಾಣಿಸ್ತಾನೆ. ಎಲ್ಲ ಆ ದೇವರ ವ್ಯವಸ್ಥೆಯಲ್ಲೇ ಅವನು ನನ್ನನ್ನ ಹೀಗೆ ಟ್ರೀಟ್ ಮಾಡ್ತಾನೆ.
ದೇವರ ಅಧೀನದಲ್ಲಿದ್ದೇ ಆತ ನನ್ನ ಬಗೆಗೆ ಒಳಿತಿನ ಮಾತಾಡ್ತಾನೆ ಅಥವಾ ಕೇಡಿನ ಮಾತಾಡ್ತಾನೆ. ಅವನ ಅಂಕೆಯಲ್ಲಿದೆ. ಇದು ಧ್ಯಾನದಿಂದ ನಮಗೆ ಸಿಗುವ ಶ್ರೀರಕ್ಷೆ. ಇದು ಈಕ್ಷತೆ ಅಂತ ಹಿಂದೆ ಹೇಳಿದ್ದು. ಎಲ್ಲ ಕಡೆ ಅವನು ಹೊರಗೂ ಅದನ್ನೇ ಕಾಣ್ತಾನೆ. ಆಮೇಲೂ ಇದರಿಂದ ಆಗುವ ಲಾಭ ಏನು? ಅವನ ಪಾಲಿಗೆ ನಾನು ಯಾವತ್ತೂ ಇಲ್ಲ ಅನ್ನೋ ಪ್ರಸಂಗ ಬರುವುದಿಲ್ಲ. ನನ್ನ ಪಾಲಿಗೂ ಅವನು ಯಾವತ್ತೂ ದೂರ ಆಗುವುದಿಲ್ಲ. ಒಳ್ಳೆ ಘಟನೆ ನಡೆದ್ರೂ ಅವನು ನನ್ನನ್ನೇ ನೆನೆಸ್ಕೊತಾನೆ, ಕೆಟ್ಟ ಘಟನೆ ನಡೆದ್ರೂ ನನ್ನನ್ನೇ ನೆನೆಸ್ಕೊತಾನೆ. ಇದಕ್ಕಿಂತ ತುಂಬಾ ಭರವಸೆ ತುಂಬುವ ಮತ್ತೊಂದು ಮಾತು ಬೇಡ. ಏನೇ ಆದ್ರೂ ಕೂಡ ಅದು ಅವನದ್ದೇ ಪಾಲನ್ನು ಅವನು ಅನುಭವಿಸ್ತಾ ಇದ್ದಾನೆ ಅಂತ ಭಾವಿಸಿ ಪಾಲು ಕೊಟ್ಟ ಭಗವಂತನಿಗೆ ಕೈ ಮುಗಿದು ಕಾಲಿಗೆ ಬೀಳ್ತಾನೆ. ಅವನಿಗೆ ಕಂಡ ಮೇಲೆ ಮೋಕ್ಷ ಆಗುತ್ತೆ ಅಂತಂದ್ರೆ ಕಾಣ್ಲಿಕ್ಕೆ ಒಬ್ಬನೇ ಇರೋದು. ಅವನು ಇನ್ನೊಬ್ಬನನ್ನು ಕಾಣುದು ಹೇಗೆ? ಮೊದಲೇ ಎರಡೂ ವಸ್ತುಗಳಿಗೆ ನಾನು ಯಾರು ಅಂತ ಗೊತ್ತಿದೆ. ಈ ಕಡೆ ಇಲ್ಲಿ ಇದ್ದವನಿಗೂ ಆ ಕಡೆಯಿಂದ ಒಲಿದು ಬರುವವನಿಗೂ ಕೂಡ. ಆದ್ರಿಂದಾಗಿ ದೇವರಿಗೆ ಅಪರೋಕ್ಷ ಆಗುದಾ? ಏನ್ ಹೇಳಿ ಹೊರಟಿದ್ದಾರೆ ಗೊತ್ತಾಗುದಿಲ್ಲ. ಆದ್ರಿಂದ ನಾನೇ ಮಾತನಾಡಿಕೊಳ್ಳುವುದು ಅದು ಪರೋಕ್ಷ ಅಲ್ವೇ ಅಲ್ಲ, ನೇರ ಅಪರೋಕ್ಷ. ಅದು ದೂರದ ವಸ್ತು ಅಲ್ಲ, ಹತ್ರದ್ದು ಅಂತ ಹೇಳ್ತಾರೆ. ಆದ್ರೂ ಪರೋಕ್ಷ ಅಂತ. ಇಲ್ಲಿ ತನಕ ಈಗ ದೇವರನ್ನು ಕಾಣೋ ತನಕ ಪರೋಕ್ಷದಲ್ಲಿ ಇರ್ತಾನೆ. ಯಾರಿಗೆ ಯಾರು ದೂರ ಇರುವುದು? ಎರಡು ಒಂದೇ ಅಂದಮೇಲೆ ದೂರದ ಪ್ರಶ್ನೆಯೇ ಇಲ್ಲ. ತುಂಬಾ ಚಂದದ ಮಾತು ಅದು. ತಸ್ಯ ಅಹಂ ನ ಪ್ರಣಶ್ಯಾಮಿ. ಅವನಿಗೆ ನಾನು ಯಾವತ್ತೂ ಕಾಣದೆ ದೂರ ಹೋಗುವುದಿಲ್ಲ, ಅವನು ಕೂಡ ನನ್ನನ್ನು ಕಾಣದೆ ಯಾವತ್ತೂ ದೂರ ಉಳಿಯುವುದಿಲ್ಲ. ಇಷ್ಟು ಸ್ಪಷ್ಟವಾಗಿ ದೇವರ ಮತ್ತು ಜೀವನ ನಡುವಿನ ಒಳ್ಳೆಯ ಸಂಬಂಧವನ್ನು ಬಿಡಿಸಿ ಹೇಳಿದ ಮೇಲೂ ನಮಗೆ ಕೆಲವರಿಗೆ ದೇವರೇ ಇಲ್ಲ ಬಿಡಿ. ದೇವರಿಲ್ಲದವರಿಗೆ ಈ ಮಾತಿಗೆ ಸಂಬಂಧವೇ ಇಲ್ಲ. ಉಸಿರಿನ ಪ್ರತಿ ಕ್ಷಣದಲ್ಲೂ ಭಗವಂತನ ರಕ್ಷಾ ಕವಚ ಇದೆ ಅಂತ ಸಾಧಕನಿಗೆ ಆ ರಕ್ಷಣೆಯ ಛಾಪನ್ನ ಹೊತ್ತೇ ಬದುಕ್ತಾ ಇರ್ತಾನೆ. ಅವನ ಯೋಗಕ್ಷೇಮದ ಹೊಣೆ ಹೊತ್ತ ಮೇಲೆ ದೇವರೇ ನಾನು ನಡೆಸ್ತೇನೆ ಅಂತ ಹೇಳಿದ ಮೇಲೆ ಅವನಿಗೇನ್ ಚಿಂತೆ? ಯಾವತ್ತೂ ದೇವರು ಅವನ ಪಾಲಿಗೆ ಇಲ್ಲ ಅಂತ ಆಗುದಿಲ್ಲ. ಯಾವಾಗ್ಲೂ ಅವನನ್ನೇ ಚಿಂತಿಸ್ತಾ ಇರ್ತಾನೆ. ಅದರಿಂದ ದೇವರವನ ಜೊತೆಗಿದ್ದಾನೆ ಅನ್ನುವ ಫೀಲಲ್ಲೇ ಇರ್ತಾನೆ ಅವನು. ಭಕ್ತನು ಕೂಡ ದೇವರಿಂದ ದೂರ ಹೋಗುದಿಲ್ಲ ಅಂದ್ಮೇಲೆ ದೇವರು ಕೂಡ ಭಕ್ತನನ್ನು ಬಿಟ್ಟು ದೂರ ನಿಲ್ಲುವುದಿಲ್ಲ. ಯಾಕಂದ್ರೆ ಅವನ ಭಕ್ತಿ ದೇವರನ್ನ ಕಟ್ಟಿ ಹಾಕುತ್ತೆ. ಒಂದು ಅವಿನಾಭಾವವಾದ ಸಂಬಂಧ. ಅದನ್ನೇ ಒಂದು ಭಾಷ್ಯದ ಸಾಲಿನಲ್ಲಿ ಹೇಳಿದ್ದು, ಭೃತ್ಯನನ್ನ ರಕ್ಷಿಸದ ಸ್ವಾಮಿ ಸ್ವಾಮಿ ಅಲ್ಲ, ಸ್ವಾಮಿಯ ಸೇವೆ ಮಾಡದ ಭೃತ್ಯ ಭೃತ್ಯ ಅಲ್ಲ. ಇದು ಉದಾಹರಣೆಯಲ್ಲಿ ಬಿಡಿಸಿ ಹೇಳಿದ್ ಯಾಕೆ ಅಂದ್ರೆ ಅವನು ಭೃತ್ಯನೇ ಅಲ್ಲ. ಇಬ್ಬರಿದ್ರೆ ಮಾತ್ರ ಅವನು ಭೃತ್ಯ ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಅದಕ್ಕೆ ಉಪನಿಷತ್ತು ಹೇಳಿದ್ದು ತಥೋನ ವಿಜಿಗುಪ್ಸತೆ. ತನ್ನನ್ನ ಹೆದರಿ ಮನೆಯೊಳಗೋ ಕೋಣೆಯೊಳಗೋ ಕೀಲಿ ಜಡಿದು ಇನ್ಯಾವುದೋ ಆಳವಾದ ಭೂಮಿಯ ಮಧ್ಯದಲ್ಲಿರುವ ಪೆಟ್ಟಿಗೆ ಒಳಗೋ ಅಡಗಿಸಿಕೊಳ್ಳುವ, ಪ್ರಳಯದಿಂದ ತಪ್ಪಿಸಿಕೊಳ್ಳಿಕ್ಕೆ, ಮತ್ತೆ ಪ್ರಳಯ ಮುಗಿದ ಮೇಲೆ ವಾಪಸ್ ಮೇಲೆ ಬಂದು ಎದ್ದೇಳಲಿಕ್ಕೆ ಭೂಮಿಯ ಆಳದಲ್ಲಿ ಅಥವಾ ಮಂಗಳ ಗ್ರಹನೋ ಚಂದ್ರಗ್ರಹನೋ ಆ ಕಡೆಯಲ್ಲಿ ತಮ್ಮನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಏನೇನೋ ಪ್ರಯತ್ನಗಳು ಅಂತ ನಡೆದದ್ದನ್ನು ನಾವು ಕೇಳ್ತೇವೆ. ಒಂದು 5 ವರ್ಷಕ್ಕಾಗುವಷ್ಟು ಫುಡ್ ಅನ್ನೆಲ್ಲ ಒಂದು ಕಡೆ ಸಂಗ್ರಹಿಸಿಟ್ಟು ಅಲ್ಲಿ ಕೂತ್ಬಿಡುದು, ಹೊರಗಿನ ಪ್ರಪಂಚದಲ್ಲಿ ಎಲ್ಲ ಸಮಸ್ಥಿತಿಗೆ ಬರುವ ತನಕ ಮತ್ತೆ ವಾಪಸ್ ಎದ್ದು ಬರುದು ಅಂತ. ಹೀಗೆಲ್ಲ ಏನೇನೋ ಅವರವರದ್ದೇ ಕಲ್ಪನೆ.
ಅದು ಯಾವಾಗ ಮುಚ್ಚಿಕೊಳ್ಳುವುದು ಅಂದ್ರೆ ಭಯ ಇದ್ದಾಗ. ಭಗವಂತನಿಗೆ ಶರಣಾದ ಮೇಲೆ, ಭಕ್ತಿಯಿಂದ ಅವನಿಗೆ ತನ್ನನ್ನು ಒಪ್ಪಿಸಿಕೊಂಡ ಮೇಲೆ ಅವನು ಕ್ಷೇಮದ ಹೊಣೆ ಹೊರುತ್ತಾನೆ. ಭಗವಂತನ ತೆಕ್ಕೆಯಲ್ಲಿ ಹೇಗೆ ತಾಯಿಯ ತೆಕ್ಕೆಯಲ್ಲಿ ಮಗುವಿಗೆ ಆ ತಾಯಿಯ ಮೇಲೆ ಇರುವ ವಿಶ್ವಾಸ ಜಗತ್ನಲ್ಲಿ ಯಾರ ಮೇಲೂ ಇರಲ್ಲ. ಆದ್ರೆ ಪಾಪ ತಾಯಿಯಲ್ಲಿಯ ಮಿತಿ ಸಣ್ಣದು ಆದ್ರಿಂದ ಅವಳಿಗೆ ಆಗುವಷ್ಟು ಎಲ್ಲ ವಿಷಯದಲ್ಲಿ ಮಗುವನ್ನು ರಕ್ಷಿಸ್ತಾಳೆ. ತನ್ನ ಶಕ್ತಿಯನ್ನು ಮೀರಿದ ಅಪಾಯಗಳಲ್ಲಿ ಮಾತ್ರ ಆಕೆ ಪ್ರಾಣಾಪಾಯಕ್ಕೆ ಈಡಾಗಬಹುದು. ಆದ್ರೆ ಆ ಉದಾಹರಣೆಯಲ್ಲಿ ಮಗುವಿನ ಒಂದು ತನಗೆ ತಾಯಿ ರಕ್ಷಿಸ್ತಾಳೆ ಅನ್ನುವ ಭಾವ ಅದು ಪರಿಪೂರ್ಣವಾದದ್ದು. ನನ್ನನ್ನ ಜಗತ್ತೇ ಬಂದು ನುಂಗ್ಲಿಕ್ಕೆ ಬಂದ್ರು ತಾಯಿ ರಕ್ಷಣೆ ಮಾಡುತ್ತಾಳೆ ಅಂತ ಆ ಮಗುವಿಗೆ ತಾಯಿಯ ತೆಕ್ಕೆಯಲ್ಲಿದ್ದಾಗ ಅನ್ಸಿರುತ್ತೆ. ತಾಯಿಯಿಂದ ಪಡೆದ ಸುಖ ಏನು ಅಂತ ಮಗುವಾಗಿದ್ದಾಗ ಅದು ಆಮೇಲೆ ನೆನ್ಪುಳಿದ್ರೆ ಯಾವ ವ್ಯಕ್ತಿಯು ಆ ತಾಯಿಯನ್ನು ಬಿಟ್ಟು ಹಾಕ್ಲಿಕ್ಕೆ ಮನಸ್ಸು ಮಾಡಲ್ಲ. ಅದ್ರದ್ದು ಮರ್ತು ಹೋಗುತ್ತೆ. ಅದರಿಂದಾಗಿ ನಮಗೆ ಆ ವಿಷಯದಲ್ಲಿ ಎಲ್ಲರದ್ದು ಈ ವ್ಯಕ್ತಿಯೇ ಆ ಪೋಷಕರ ಸ್ಥಾನದಲ್ಲಿ ನಿಂತಾಗ ಅರ್ಥ ಆಗುತ್ತೆ. ಅಲ್ಲಿ ತನಕ ಅವರ ಕಾಳಜಿ ಏನು, ಗಾಬರಿ ಏನು, ಅವರ ನಿಜವಾದ ಉದ್ದೇಶ ಏನು ಇರ್ತಾರೆ. ವಿಕೃತ ಸ್ವಭಾವ ಅಥವಾ ಲೋಪದೋಷ ಇದ್ದೇ ಇರುತ್ತೆ. ಅದು ಎಲ್ಲರಲ್ಲ. ಯಾವುದೋ ಕೆಲವು ವ್ಯಕ್ತಿಗಳ ಜೀವನಕ್ಕೆ ಅವರಿಗೂ ಪೂರ್ವದ ನಂಟೇನೋ ಒಂದು ಎಡವಟ್ಟಿರುತ್ತೆ. ಅದರ ಪರಿಣಾಮವಾಗಿ ನಾವು ಹಿಂದೆ ಮಾಡಿದ್ದೇ ನಮಗೆ ತೊಂದರೆಯ ರೂಪದಲ್ಲಿ ಈಗ ಎದುರಾಗ್ತಾ ಇರುತ್ತೆ. ಆದ್ರೆ ದೇವರನ್ನೇ ನನ್ನ ಎಲ್ಲ ಬಾಂಧವ್ಯಗಳ ಕೊಂಡಿ ಅಂತ ಭಾವಿಸಿದ್ರೆ ಅದು ತಿಳಿಯಾಗುತ್ತೆ ನಿಧಾನಕ್ಕೆ. ಒಂದೇ ಸರ್ತಿ ಆಗುದಿಲ್ಲ, ಅನುಭವಿಸ್ಬೇಕಾದ್ದು ಚೂರು ಇದ್ದೇ ಇರುತ್ತೆ. ಆದ್ರೆ ಅದು ಪ್ರಾರಬ್ಧವಾಗಿದ್ರೂ ಕೂಡ ಅದರ ತೀವ್ರತೆ, ನೋವಿನ ತೀವ್ರತೆ ನಮ್ಮನ್ನು ಕಾಡುವುದಿಲ್ಲ. ಭಗವಂತನ ಎಚ್ಚರಿಕೆ ನಮಗೆ ಈ ಎಲ್ಲ ನೋವನ್ನು ಕಳೆದು ಬಿಡುತ್ತೆ. ಆಗ ಭಯ ಆಗುದಿಲ್ಲ. ಇಲ್ಲ ಅಂದ್ರೆ ನಮಗೆ ಪ್ರತಿಯೊಂದು ಪಾತ್ರದಿಂದಲೂ ಕೂಡ ನನ್ನ ಸ್ಥಾನಮಾನ ಕಿತ್ತುಕೊಂಡು ಬಿಟ್ಟಾನು, ನನಗಿರುವ ಹೆಸರು ತಪ್ಪಿ ಹೋದೀತು, ನನಗೆ ತಿಳುವಳಿಕೆ ಬಾರದೆ ಹೋದೀತು, ನನ್ನ ಅನುಷ್ಠಾನಗಳೆಲ್ಲ ಲೆಕ್ಕಕ್ಕಿಲ್ಲ ಅಂತ ಆದೀತು. ಅದು ಇವನು ಜಪ ಮಾಡ್ತಿರ್ತಾನೆ. ಅವನ್ ಜಪ ಮಾಡಿ ಎಲ್ಲರ ಮುಂದೆ ಚೆನ್ನಾಗಿ ಜಪ ಮಾಡುವವನು ಅಂತ ಅನ್ನಿಸ್ಕೊಳ್ತಾ ಇರ್ತಾನೆ. ಆಗ ಇವನಿಗೆ ನಾನು ಜಪ ಮಾಡಿದ್ದು ಹೇಳಿಲ್ಲ, ಅವ್ರದ್ದು ಮಾತ್ರ ಹೇಳಿದ್ರು, ನಾನು ಜಪ ಮಾಡಿದ್ದೇ ವ್ಯರ್ಥ ಅಂತ ಹೀಗೆ ಏನೇನೋ ಭಯ. ನನ್ನ ಧರ್ಮದರ್ಶಿ ಅಥವಾ ಧರ್ಮ ಅಧಿಕಾರಿ ಅಥವಾ ಧರ್ಮಿಷ್ಠ ಅನ್ನುವ ಪೋಸ್ಟ್ ಅನ್ನು ಬೇರೆ ಯಾರು ಕಿತ್ಕೊಂಡು ಬಿಡ್ತಾರೆ. ನಾವು ಮಾಡುದು ನಮಗೂ ದೇವರಿಗಿರುವ ಸಂಬಂಧ ಹೊರತು ನಮಗೂ ಲೋಕಕ್ಕೂ ಅದನ್ನು ತೋರಿಸ್ಬೇಕಾದ ಅಗತ್ಯವನ್ನ ಯೋಚನೆ ಮಾಡುವುದೇ ಒಂಥರ ನಮ್ಗೆ ಕಿರಿಕಿರಿ. ಹಾಗಾಗಿ ಭಗವಂತ ನಮಗೆ ತೆರೆದುಕೊಂಡಿದ್ದಾನೆ ಅಂದ್ರೆ ಅವನ ಮುಂದೆ ಮುಚ್ಚುವ ಬಯಕೆ ಏಕೆ? ಅವನು ನೋಡ್ಕೊತಾನೆ ಎಲ್ಲ. ನಾವಾಗಿ ನಮ್ಮನ್ನ ರಕ್ಷಿಸಿಕೊಳ್ತೇವೆ ಅಂತ ತಲೆಕೆಡಿಸಿಕೊಳ್ಳುವುದೇ ಮಹಾ ಅಪರಾಧ. ಸರ್ವತ್ರ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ. ಇದು ಸೌಕರಾಯಣ ಶ್ರುತಿಯಲ್ಲಿ ಬಂದ ಮಾತು. ಎಲ್ಲರಲ್ಲೂ ಪರಮಾತ್ಮನನ್ನು ಮತ್ತು ಪರಮಾತ್ಮನನ್ನು ಎಲ್ಲವನ್ನು ಪರಮಾತ್ಮನಲ್ಲೂ ಕಾಣುವವನಿಗೆ ಭಯ ಬೇಕೆ? ಭಯವಿದ್ದಾಗ ಮಾತ್ರ ಮುಚ್ಚಿಕೊಳ್ಳುವ ಬಯಕೆ. ಭಯವಿಲ್ಲವಾದರೆ ಮುಚ್ಚುವ ಬಯಕೆಯೂ ಕೂಡ ಬಾಯಿ ಮುಚ್ಚು ಅಂತ ದೇವರು ಬೈದು ಕೂಡಿಸ್ತಾನೆ. ನೀನ್ ಯಾಕೆ ಅಡಗಿ ಕೂತ್ಕೋಬೇಕು ಅಂತ ಅನ್ಕೋತಾ ಇದ್ದಿ? ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ಯಾ? ಇಲ್ಲ, ನನ್ನಿಂದ ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀನೇ ಬಿಚ್ಚಿಟ್ರೆ ನೀನು ಮುಚ್ಚಿ ಹೋಗುವ ಪ್ರಸಂಗ ಬರುವುದೇ ಇಲ್ಲ. ಹಾಗಾಗಿ ಯಾರು ಮಾಂ ಪರಮಾತ್ಮನಾದ ನನ್ನನ್ನು ಸರ್ವತ್ರ ಎಲ್ಲ ಕಡೆಯಲ್ಲೂ ಪಶ್ಯತಿ ನೋಡುತ್ತಾನೋ, ಚ ಮತ್ತು ಸರ್ವಂ ಎಲ್ಲವನ್ನು ಕೂಡ ಮೈ ನನ್ನಲ್ಲಿ ಪಶ್ಯತಿ ನೋಡುತ್ತಾನೆ, ತಸ್ಯ ಅಂಥವನಿಗೆ ಅಹಂ ನಾನು ನ ಪ್ರಣಶ್ಯಾಮಿ ಕಳೆದು ಹೋಗುವುದಿಲ್ಲ. ಅವನ ಎಲ್ಲ ಜೀವನದ ಜವಾಬ್ದಾರಿಯನ್ನು ನಾನು ಹೊರುತ್ತೇನೆ. ಸ್ವಚ ಅವನು ಕೂಡ ಮೇ ನನಗೆ ನ ಪ್ರಣಶ್ಯತಿ ದೂರವಾಗುವುದಿಲ್ಲ. ಯಾಕೆಂದ್ರೆ ಅವನಿಗೂ ನಿರಂತರ ನನ್ನ ಮೇಲೆ
ಪ್ರೀತಿ ಇರುವುದರಿಂದ ನೆನಕೆ ಅನ್ನೋದು ಸಹಜವಾಗಿರುತ್ತೆ. ಅದೇ ಅವನು ನೆನಪು ಮಾಡ್ಕೊಂಡು ದೇವರನ್ನ ಕೇಳಬೇಕಾಗಿಲ್ಲ. ಅವನಿಗೆ ಅದು ಇನ್ ಬಿಲ್ಟ್ ತರ, ಅವನದ್ದೇ ಸಹಜವಾದ ಗುಣ. ಯಾವಾಗ ನೋಡಿದ್ರು ಭಗವಂತನ ಚಿಂತನೆಯಲ್ಲೇ ಪ್ರತಿಯೊಂದು ವಸ್ತುವಿನಲ್ಲೂ, ಹೇಗೆ ಪರೀಕ್ಷಿತ ಪ್ರತಿಯೊಂದು ವಸ್ತು ಕಂಡಾಗ್ಲೂ ಅವನಿಗೆ ಇಲ್ಲಿ ದೇವರ ಯಾವ ವಿಭೂತಿ ಇದೆ ಅನ್ನುವ ಪರೀಕ್ಷೆ ಮಾಡುವ ಬುದ್ಧಿ ಇತ್ತು. ಹಾಗಾಗಿ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು. ಆದ್ರಿಂದಾಗಿ ಶುಕಾಚಾರ್ಯರು ಅಷ್ಟೂ ಏನು ಬಿಸಿ ಅನ್ನೋದಕ್ಕಿಂತ ಬೆಲೆ ಬಾಳುವ ವ್ಯಕ್ತಿಯಾಗಿದ್ರು ಕೂಡ ಅವರಿಗೆ ಅಷ್ಟು ಸರಳವಾಗಿ ಸಿಕ್ಕಿದ್ರು. ಯಾರ ಕೈಗೂ ಸಿಗದ ಶುಕಾಚಾರ್ಯರು ಪರೀಕ್ಷಿತ್ ರಾಜನ ಕೈಗೆ ಸಿಕ್ಕು ಅವನಿಗೆ ಅಂತರಂಗದ ಪ್ರಪಂಚದ ವೈಭವವನ್ನ ಭಾಗವತದ ಕಥೆಯಲ್ಲಿ ತೋರಿದರು. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತ್ಯೇಕ ತ್ವಮಸ್ಥಿತ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಭೂತ ಸ್ಥಿತಂ, ಮತ್ತೆ ಸ್ಪಷ್ಟ. ಸ್ಥಿತಿ ಅನ್ನೋದು ಒಂದರ ಮೇಲೆ ಒಂದಿರ್ಲಿಕ್ಕೆ ಸಾಧ್ಯ, ಅಥವಾ ಒಂದರ ಒಳಗೆ ಒಂದಿರ್ಲಿಕ್ಕೆ ಸಾಧ್ಯ. ಒಂದೇ ಸರ್ವಭೂತ ಸ್ಥಿತವಾಗೋದು ಸಾಧ್ಯ ಇಲ್ಲ. ಸರ್ವಭೂತವೇ ಅದಾದ್ಮೇಲೆ ಅದರೊಳಗೆ ಸ್ಥಿತ ಏನು? ಎಲ್ಲ ಭೂತಗಳಲ್ಲಿರುವ ನನ್ನನ್ನು ಭಜತಿ ಏಕತ್ವಂ ಅಂದ್ರೆ, ಎಷ್ಟು ಭೂತಗಳಲ್ಲಿ ನೀವು ವಿಭಾಗ ಕಂಡ್ರಿ, ಆ ಎಲ್ಲಾ ವಿಭಾಗಗಳು ಬೇರೆ ಬೇರೆ ಆದ್ರೆ ದೇವರು ಬೇರೆ ಬೇರೆ ಆಗ್ಬೇಕಾ ಅನ್ನುವ ಜಿಜ್ಞಾಸೆ ಬಂದಾಗ ಇಲ್ಲ, ಅಷ್ಟೂ ಭೂತಗಳಲ್ಲಿರುವ ಭಗವಂತ ಒಬ್ಬನೇ. ಎಲ್ಲಾ ಭೂತಗಳಲ್ಲಿರುವ ನಾನು ಒಬ್ಬನೇ ಅಂತ ಇದಕ್ಕೆ ಅರ್ಥ ಮಾಡಿದ್ರೆ ನನಗೂ ಅವನಿಗೂ ಈ ವ್ಯತ್ಯಾಸ ಯಾಕೆ ಬಂತು ಆಲೋಚನೆಯಲ್ಲಿ? ಅವನ ಹತ್ರ ನಾನು ಮಾತಾಡಿ ನೀನ್ ಸತ್ಯ ಹೇಳು ಅಂತ ಕೇಳುವ ಅಗತ್ಯ ಏನು? ಅವನ ಮನಸ್ಸಲ್ಲಿ ಏನಿದೆ ಅಂತ ನಂಗೆ ಗೊತ್ತಿದೆ. ಪರೀಕ್ಷೆ ಅನ್ನೋದೇ ಅಸಂಬದ್ಧ ಅವನ ಜೊತೆಗೆ. ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಏಕತ್ವಂ ಆಸ್ಥಿತ. ಎಷ್ಟು ಪ್ರಾಣಿ ಪಕ್ಷಿ ಮರ ಗಿಡ ಕ್ರಿಮಿ ಕೀಟ ಅಣು ಕಣ ಏನಿದೆಯೋ ಎಲ್ಲದರಲ್ಲೂ ಭಗವಂತ ಈ ಸಮದರ್ಶನ ಅಂತ ಹಿಂದೆ ಹೇಳಿದ್ರು. ಈಗ ಅಷ್ಟರಲ್ಲೂ ಇರುವವನು ಒಬ್ನೇ. ಇದು ಇನ್ನೊಂದು ಮುಖ್ಯವಾದ ಚಿಂತನೆ. ಆಯಾ ಪ್ರತೀಕಗಳಲ್ಲಿರುವ ದೇವರು ಬೇರೆ ಬೇರೆ ಅಂತ ಉಪಾಸನೆ ಮಾಡಿದ್ರೆ ಎಂಥ ಅನರ್ಥ, ಶಕ್ತಿಯೆಲ್ಲ ಡೈವರ್ಟ್ ಆಗಿ ಹೋಗುತ್ತೆ. ಒಂದು. ಎರಡನೇದು, ಎಲ್ಲವನ್ನು ತುಂಬಿದವನು ಒಬ್ಬನೇ ಆಗ್ಲಿಕ್ಕೆ ಸಾಧ್ಯ. ಪರಿಪೂರ್ಣವಾಗಿ ಅದರ ಮೇಲೆ ನಿಯಂತ್ರಣ ಶಕ್ತಿಯಿಂದ ಅದರ ಮೇಲೆ ಒಡೆತನದ ಪೂರ್ಣ ಹಕ್ಕು ಒಬ್ಬನಿಗೆ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಥಾ ವರ್ತಮಾನ ಅಂದ್ರೆ ಅವನು ಹೇಗೇ ವರ್ತಿಸ್ತಾ ಇದ್ರು ಲೋಕದ ವಿಷಯದಲ್ಲಿ ಅಥವಾ ಅವನ ಬದುಕಿನಲ್ಲಿ ಹೇಗೇಗೋ ವರ್ತಿಸ್ತಾ ಇದ್ರು ಯೋಗಿ, ಅವನ ಮನಸ್ಸು ಮಾತ್ರ ನನ್ನಲ್ಲೇ ನೆಲೆಸಿರುತ್ತೆ. ಹೊರಗಡೆ ಜಗತ್ತಿಗೆ ಅವನು ಅತ್ಯಂತ ಅವಧೂತನಾದ್ರಿಂದ ಸರಳವಾಗಿ ಕಾಣಿಸ್ಕೊಳ್ಳಲ್ಲ. ವಿಚಿತ್ರವಾಗಿ ಅವನನ್ನ ಎಲ್ಲರೂ ದೂರ ಇಡುವಂತೆ ಕಾಣಿಸಿಕೊಳ್ತಾನೆ. ಎಷ್ಟು ದೂರ ಇರುವಂತೆ ಅವನು ಹೊರಗಿನಿಂದ ತನ್ನನ್ನ ಮರೆಸಿಕೊಂಡ್ರು ಕೂಡ ಸಯೋಗಿ ಮೈ ವರ್ತತೆ, ಆ ಯೋಗಿ ನನ್ನಲ್ಲೇ ಇರ್ತಾನೆ. ವರ್ತತೆ ಮತ್ತೆ ಸ್ಪಷ್ಟ ಶಬ್ದ, ನನ್ನಲ್ಲೇ ಇರ್ತಾನೆ. ಇದಕ್ಕೆ ಏನು ಆಚಾರ್ಯರ ವ್ಯಾಖ್ಯಾನ, ಇನ್ನೇನು ಆಚಾರ್ಯರು ಭಾಷ್ಯದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.